ಬೆಂಗಳೂರಲ್ಲಿ ಮಠ ಮಧ್ಯಾಹ್ನ ನಡೆದಿರೋ ದರೋಡೆ ಪ್ರಕರಣದಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಎಟಿಎಂ ವಾಹನ ಅಡ್ಡಗಟ್ಟಿದ ದರೋಡೆಕೋರರು ಎಟಿಎಂ ವಾಹನದಲ್ಲಿದ್ದ ಹಣವನ್ನ ದರೋಡೆ ಮಾಡಿದ್ದಾರೆ. ಅದು ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾಗಿರೋ ಜಯನಗರ ಫಸ್ಟ್ ಬ್ಲಾಕ್ನ ಅಶೋಕ ಪಿಲ್ಲರ್ ಬಳಿ ಘಟನೆ ನಡೆದಿದೆ. ಏನಿದು ದರೋಡೆ ಪ್ರಕರಣ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನ ದರೋಡೆಕೋರರು ಕೈಚಳಕ ಮೆರೆದಿದ್ದಾರೆ. HDFC ಬ್ಯಾಂಕ್ ಎಟಿಎಂಗಳಿಗೆ ಹಣ ತುಂಬೋಕೆ ಹೋಗ್ತಿದ್ದ ವಾಹನವನ್ನ ತಡೆದು ಬರೋಬ್ಬರಿ 7 ಕೋಟಿ ರೂಪಾಯಿ ಹಣ ದೋಚಿ ಪರಾರಿಯಾಗಿದ್ದಾರೆ. ನೆತ್ತಿ ಮೇಲೆ ಸೂರ್ಯ ಸುಡುತ್ತಿದ್ದಾಗಲೇ ರಾಬರಿ ಆಗಿರೋದ್ರಿಂದ ಸಿಲಿಕಾನ್ ಸಿಟಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ಎಟಿಎಂ ವಾಹನಕ್ಕೆ ಇಬ್ಬರು ಗನ್ಮ್ಯಾನ್ಗಳಿದ್ರು. ಸುಲಭವಾಗಿ ದರೋಡೆಕೋರರು ತಪ್ಪಿಸಿಕೊಂಡು ಹೋಗಿದ್ದು ಹೇಗೆ ಅನ್ನೋದು ಪೊಲೀಸರಿಗೆ ಸಂದೇಹ ಬರ್ತಿದೆ. ಜೆಪಿ ನಗರದ ಬ್ಯಾಂಕ್ನಿಂದ ಹೊರಟಿತ್ತು ಎಟಿಎಂ ವಾಹನ. ಗೋವಿಂದರಾಜನಗರ ಬ್ರಾಂಚ್ಗೆ ಹೋಗುತ್ತಿತ್ತು ಗಾಡಿ. ಸಮಯ ಮಧ್ಯಾಹ್ನ 12:21. ಬೆಂಗಳೂರಿನ ಜೆಪಿ ನಗರದ HDFC ಬ್ಯಾಂಕ್ನಿಂದ ಹಣ ತುಂಬಿಕೊಂಡಿದ್ದ CMS ಕಂಪನಿಯ ಎಟಿಎಂಗೆ ಹಣ ತುಂಬೋ ವಾಹನ ಹೊರಟಿತ್ತು. ಜೆಪಿ ನಗರದಿಂದ ಹಣ ತುಂಬಿಕೊಂಡಿದ್ದ ವಾಹನ ನಗರದ ವಿವಿಧ ಎಟಿಎಂಗಳಿಗೆ ಹಣ ತುಂಬಿ ಕೊನೆಗೆ ಗೋವಿಂದರಾಜನಗರ ಬ್ರಾಂಚ್ ತಲುಪಬೇಕಿತ್ತು. ಜೆಪಿ ನಗರದಿಂದ ಹೊರಟಿದ್ದ ಎಟಿಎಂ ವಾಹನವನ್ನ ಫಾಲೋ ಮಾಡಿಕೊಂಡು ಒಂದು ಇನೋವಾ ಕಾರು ಬರ್ತಿತ್ತು. ಆದ್ರೆ ಎಟಿಎಂ ವಾಹನದಲ್ಲಿದ್ದವರಿಗೆ ಇದ್ಯಾವುದೋ ಗೊತ್ತಿರಲಿಲ್ಲ. ಜಯನಗರದ ಅಶೋಕ ಪಿಲ್ಲರ್ ಬಳಿ ಎಟಿಎಂ ವಾಹನಕ್ಕೆ ತಡೆ. ಆರ್ಬಿಐ ಅಧಿಕಾರಿಗಳ ಹೆಸರಲ್ಲಿ ಎಟಿಎಂ ವಾಹನಕ್ಕೆ ಎಂಟ್ರಿ. ಸಮಯ ಮಧ್ಯಾಹ್ನ 12:45. ಜೆಪಿ ನಗರದಿಂದ ಹೊರಟಿದ್ದ CMS ಕಂಪನಿಯ ಎಟಿಎಂ ವಾಹನ ಜಯನಗರ ಫಸ್ಟ್ ಬ್ಲಾಕ್ನ ಅಶೋಕ ಪಿಲ್ಲರ್ ಬಳಿ ಚಲಿಸುತ್ತಿತ್ತು. ಈ ವೇಳೆ ಎಟಿಎಂ ಹಿಂಬಾಲಿಸಿಕೊಂಡು ಬರ್ತಿದ್ದ ಇನೋವಾ ಬಂದು ಅಡ್ಡ ಹಾಕಿದೆ. ಈ ವೇಳೆ ಇನೋವಾದಲ್ಲಿದ್ದವರು ತಾವು ಆರ್ಬಿಐ ಅಧಿಕಾರಿಗಳು ಅಂತ ಪರಿಚಯಿಸಿಕೊಂಡಿದ್ದಾರೆ. ನಿಮ್ಮ ಗಾಡಿಯಲ್ಲಿರೋ ಹಣದ ಕುರಿತು ದೂರು ಬಂದಿದೆ. ಇವು ಒರಿಜಿನಲ್ ನೋಟುಗಳು, ನಕಲಿ ನೋಟುಗಳು ಅಂತ ನಾವು ಪರಿಶೀಲನೆ ನಡೆಸಬೇಕು ಅಂತ ಎಟಿಎಂ ವಾಹನಕ್ಕೆ ಎಂಟ್ರಿ ಕೊಟ್ಟಿದ್ರು. ಅಲ್ಲಿಂದ ಶುರುವಾಗಿತ್ತು ದರೋಡೆ ಪುರಾಣ. ಅಶೋಕ ಪಿಲ್ಲರ್ ಬಳಿ ವಾಹನಗಳಲ್ಲಿದ್ದವರು ಎಕ್ಸ್ಚೇಂಜ್. ಡೇರಿ ಸರ್ಕಲ್ ಫ್ಲೈಓವರ್ ಮೇಲೇನೆ ನಡೆಯಿತು ದರೋಡೆ. ಅಶೋಕ ಪಿಲ್ಲರ್ ಬಳಿ ಎಟಿಎಂ ವಾಹನವನ್ನ ಅಡ್ಡ ಹಾಕಿದ ದರೋಡೆಕೋರರು ಆರ್ಬಿಐ ಅಧಿಕಾರಿಗಳು ಅಂತ ಹೇಳಿ ವಾಹನಕ್ಕೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಇನೋವಾದಲ್ಲಿದ್ದ ವ್ಯಕ್ತಿ CMS ಕಂಪನಿ ವಾಹನ ಏರಿದ್ದ. CMS ಕಂಪನಿ ವಾಹನದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನ ಇನೋವಾ ಕಾರಿನಲ್ಲಿ ಕೂರಿಸಿಕೊಂಡಿದ್ರು. ಅಶೋಕ ಪಿಲ್ಲರ್ನಿಂದ ನೇರವಾಗಿ ಹೊಸೂರು ರಸ್ತೆ ಕಡೆಗೆ ಗಾಡಿಗಳನ್ನ ತಿರುಗಿಸಿದ್ರು. ಹೊಸೂರು ರೋಡ್ಗೆ ಎಂಟ್ರಿ ಕೊಟ್ಟ ಬಳಿಕ ಅಲ್ಲಿಂದ ನೇರವಾಗಿ ಡೇರಿ ಸರ್ಕಲ್ ಕಡೆ ಹೊರಟಿದ್ರು. ಡೇರಿ ಸರ್ಕಲ್ ಫ್ಲೈಓವರ್ ಬಳಿ ಬರ್ತಾ ಇದ್ದಂತೆ ಎದ್ದಕ್ಕೆದ್ದಂತೆ ಮುಂದೆ ಹೋಗ್ತಿದ್ದ ಇನೋವಾ ನಿಂತುಕೊಂಡಿತ್ತು. ಅದರ ಹಿಂದೆ ಹೋಗ್ತಿದ್ದ CMS ಕಂಪನಿಯ ಎಟಿಎಂ ವಾಹನ ಕೂಡ ನಿಂತಿತ್ತು. ಹೀಗೆ 2 ವಾಹನಗಳು ನಿಂತ ಬಳಿಕ ಎಟಿಎಂ ವಾಹನದಲ್ಲಿದ್ದ ಟ್ರಂಕ್ ಇನೋವಾಗೆ ಶಿಫ್ಟ್ ಮಾಡಿದ್ರು. ಅಷ್ಟೇ, ಟ್ರಂಕ್ ಶಿಫ್ಟ್ ಆಗ್ತಿದ್ದಂತೆ ದರೋಡೆಕೋರರು ಇನೋವಾದಲ್ಲಿ ಎಸ್ಕೇಪ್ ಆಗಿದ್ರು. 1 ಗಂಟೆ ತಡವಾಗಿ ಖಾಕಿಗೆ ಸಿಕ್ಕಿತ್ತು ದರೋಡೆ ಮಾಹಿತಿ. ದರೋಡೆ ಮಾಹಿತಿ ಸಿಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್.
ಮಧ್ಯಾಹ್ನ 12:45ಕ್ಕೆ ಡೇರಿ ಸರ್ಕಲ್ ಬಳಿ ಎಟಿಎಂ ವಾಹನವನ್ನ ದರೋಡೆ ಮಾಡಿ ದರೋಡೆಕೋರರು ಪರಾರಿಯಾಗಿದ್ರು. ಹೀಗೆ ಎಟಿಎಂ ವಾಹನದಲ್ಲಿದ್ದ ಹಣ ದರೋಡೆಯಾದ ಬಳಿಕ ವಾಹನದ ಸಿಬ್ಬಂದಿ ತಮ್ಮ ಕಂಪನಿಗೆ ಮಾಹಿತಿ ನೀಡಿದ್ರು. ಅವರು ಪೊಲೀಸರಿಗೆ ಮಾಹಿತಿ ನೀಡೋ ವೇಳೆಗೆ ಅಮೂಲ್ಯವಾದ 1 ಗಂಟೆ ಕಳೆದು ಹೋಗಿತ್ತು. 1 ಗಂಟೆ ತಡವಾಗಿ ಮಾಹಿತಿ ಸಿಕ್ಕರೂ ಪೊಲೀಸರು ಫುಲ್ ಅಲರ್ಟ್ ಆಗಿದ್ರು. ಎಟಿಎಂ ವಾಹನದ ಹಣ ದೋಚಿ ಬೆಂಗಳೂರಲ್ಲಿ ರೌಂಡ್ಸ್. ಹೊಸಕೋಟೆ ಮಾರ್ಗವಾಗಿ ಹೊಸೂರಿಗೆ ಪಲಾಯನ. ಹೀಗೆ ಡೇರಿ ಸರ್ಕಲ್ ಫ್ಲೈಓವರ್ ಮೇಲೆ ಎಟಿಎಂನಲ್ಲಿದ್ದ ಹಣ ದೋಚಿದ ಖದೀಮರು ಬಳಿಕ ಅಲ್ಲಿಂದ ಕೋರಮಂಗಲ, ಸೋನಿ ಸಿಗ್ನಲ್, ಈಜಿಪುರ ಗೇಟ್, ದೊಮ್ಮಲೂರು, ಇಂದಿರಾನಗರ, 100 ಫೀಟ್ ರೋಡ್, NGEF ಮೂಲಕ ಹೊಸಕೋಟೆ ಕಡೆ ಹೋಗಿದ್ದಾರೆ. ಕೊನೆಗೆ ಪೊಲೀಸರ ದಿಕ್ಕು ತಪ್ಪಿಸಲು ಹೊಸೂರು ರಸ್ತೆ ಮಾರ್ಗವಾಗಿ ಹೊಸೂರಿಗೆ ಹೋಗದೆ ಹಳೆ ಮದ್ರಾಸ್ ರಸ್ತೆ ಮೂಲಕ ಹೊಸಕೋಟೆ ಮಾರ್ಗವಾಗಿ ಹೊಸೂರಿಗೆ ಪಲಾಯನ ಮಾಡಿರೋ ಮಾಹಿತಿ ಸಿಕ್ಕಿದೆ. ದರೋಡೆಕೋರರ ಪತ್ತೆಗೆ ಪೊಲೀಸರು 3 ವಿಶೇಷ ತಂಡಗಳನ್ನು ರಚಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸರ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪೊಲೀಸರು ಕೂಡ ದರೋಡೆಕೋರರನ್ನ ಪತ್ತೆ ಹಚ್ಚಲು ಶ್ರಮಿಸುತ್ತಿದ್ದಾರೆ. ಎಟಿಎಂ ವಾಹನದ ಸಿಬ್ಬಂದಿ ವಶಕ್ಕೆ ಪಡೆದ ಪೊಲೀಸರು. ದರೋಡೆ ಮಾಡ್ತಿದ್ದಾಗ ಬಂದೂಕು ಬಳಸದ ಗನ್ಮೆನ್ಸ್. ತಮ್ಮ ಕಣ್ಣ ಮುಂದೆಯೇ ಎಟಿಎಂ ವಾಹನದಲ್ಲಿದ್ದ ಹಣ ಹೊತ್ತೊಯ್ಯುತ್ತಿದ್ದರೂ ಎಟಿಎಂ ವಾಹನದ ಸಿಬ್ಬಂದಿ ನೋಡಿಕೊಂಡು ಸುಮ್ಮನಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಎಟಿಎಂ ವಾಹನಕ್ಕೆ ಭದ್ರತೆ ನೀಡುವ ಸಲುವಾಗಿ ಇಬ್ಬರು ಗನ್ಮ್ಯಾನ್ಗಳಿದ್ರು. ಎಷ್ಟಾದರೂ ಗನ್ಮ್ಯಾನ್ಗಳು ತಮ್ಮ ಬಳಿ ಇದ್ದ ಬಂದೂಕಿಗೆ ಕೆಲಸವನ್ನೇ ಕೊಟ್ಟಿಲ್ಲ. ಇದು ಪೊಲೀಸರ ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಎಟಿಎಂ ವಾಹನದಲ್ಲಿದ್ದ ಸಿಬ್ಬಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಸೌತ್ ಡಿವಿಷನ್ ಅಲ್ಲಿ JP ನಗರ್, ಸಿದ್ದಾಪುರ ಮತ್ತು ಸುದ್ಗಂಟಪಾಳ್ಯ ಬೇರೆ ಕಡೆಯಿಂದ ಮಾಹಿತಿ ಬಂತು. ಬಟ್ ಎಕ್ಸಾಕ್ಟಾಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ DCP ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲ್ಲೇದಾರ ಅವರು ಆ್ಯಸ್ ಆಫ್ ನಾವು 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾಯಿದೆ. ಯಾಕೆಂದರೆ ಡ್ರೈವರ್ ಯಾರಿದ್ದಾರೆ ಅವರು ಕರೆಕ್ಟಾಗಿ ಮಾಹಿತಿ ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಅದಾದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಫಿಸಿಕಲಿ ಹಿಡಿಲಿಕ್ಕೆ. ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡಲ್ಲಿ ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿದ್ದಾರೆ, ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವ್ರಿಗೂ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದರೋಡೆಕೋರರ ಹೆಡೆಮುರಿ ಕಟ್ತೀವಿ ಎಂದ ಪರಮೇಶ್ವರ್. ಸಿಎಂಗೆ ಬೆಂಗಳೂರಿನ ದರೋಡೆ ಮಾಹಿತಿ ನೀಡಿದ ಪರಂ. ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನವೇ ಎಟಿಎಂ ವಾಹನ ದರೋಡೆ ಮಾಡಲಾಗಿದೆ. ಈ ಕುರಿತು ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಶೀಘ್ರವೇ ದರೋಡೆಕೋರರ ಹೆಡೆಮುರಿ ಕಟ್ತೀವಿ ಅಂತ ಹೇಳಿದ್ರು. ಜೊತೆಗೆ ಬೆಂಗಳೂರಿನಲ್ಲಿ ಆಗಿರೋ ದರೋಡೆಯ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮಾಹಿತಿ ನೀಡಿದ್ದಾರೆ. ದರೋಡೆ ಈಗ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತೊಗೊಂಬಂದು ATMಗಳಿಗೆ ಹಾಕುವಂಥದ್ದು ಇನ್ಫಾರ್ಮೇಷನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಷನ್ ಅವ್ರು ಕೊಟ್ಟಿದ್ದಾರೆ ಮತ್ತು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡ್ತಾಯಿದ್ದೀವಿ. ಒಂದಷ್ಟು ಲೀಡ್ ಸಿಕ್ಕಿದೆ. ವೆಹಿಕಲ್ಲು ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸನ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ.
ಕಾರ್ತಿಕ ಅಮಾವಾಸ್ಯೆಯ ದಿನ ನಡೆದಿರೋ 2 ಘಟನೆಗಳು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿವೆ. ಬೆಳಗ್ಗೆ ಹೆತ್ತ ತಾಯಿಯೇ ಮಗಳನ್ನ ಕಡಿದು ಕೊಲ್ಲಲು ಮುಂದಾಗಿದ್ಲು. ಈ ಘಟನೆಯನ್ನ ಅರಗಿಸಿಕೊಳ್ಳೋಕ್ಕೂ ಮುನ್ನವೇ ಬೆಂಗಳೂರಲ್ಲಿ ದರೋಡೆಕೋರರು ಕೈಚಳಕ ಮೆರೆದಿದ್ದಾರೆ. ಎಟಿಎಂ ವಾಹನವನ್ನ ಅಡ್ಡಗಟ್ಟಿ ಸುಮಾರು 7 ಕೋಟಿ ರೂಪಾಯಿ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಪೊಲೀಸರು ದರೋಡೆಕೋರರ ಪತ್ತೆ ಹಚ್ಚಲು 3 ತಂಡಗಳನ್ನ ರಚಿಸಿದ್ದು ದರೋಡೆಕೋರರ ಹೆಡಮುರಿ ಕಟ್ಟಲು ಮುಂದಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.